ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನಿನ್ನಿನ ಎಪಿಸೋಡ್ನಲ್ಲಿ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ಕೊನೆಗೂ ಬದಲಾದಳ ತನ್ವಿ, ಭಾಗ್ಯಳ ಕಣ್ಣಲ್ಲಿ ಹಣದ ಬಾಷ್ಪ, ತಾಂಡವ್ ಸಂಚಿಗೆ ಬ್ರೇಕ್. ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯ ಧಾರಾವಾಹಿಗಳಲ್ಲಿ ಭಾಗ್ಯಲಕ್ಷ್ಮಿ ಮುಂಚೂಣಿಯಲ್ಲಿದೆ. ಪ್ರತಿದಿನವೂ ಹೊಸ ಹೊಸ ತಿರುವುಗಳ ಮೂಲಕ ವೀಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಸೀರಿಯಲ್ ಯಶಸ್ವಿಯಾಗಿದೆ. ಈಗ ಕತೆ ಒಂದು ಕುತೂಹಲಕಾರಿ ಕಟ್ಟಕ್ಕೆ ಬಂದು ನಿಂತಂತಿದೆ. ಮನೆಯಲ್ಲಿನ ಸಣ್ಣ ಪುಟ್ಟ ಜಗಳಗಳು, ಪ್ರೀತಿ ಮತ್ತು ಬಾಂಧವ್ಯದ ನಡುವೆ ಈಗ ದೊಡ್ಡ ಬದಲಾವಣೆಯೊಂದು ಘಟಿಸಿದೆ. ಇಷ್ಟು ದಿನ ಹಠ ಹಿಡಿದಿದ್ದ ಮನಸ್ಸು ಈಗ ಕರಗಿದೆಯೇ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಪ್ರತಿಯೊಂದು ಎಪಿಸೋಡ್ ಕೂಡ ವೀಕ್ಷಕರಲ್ಲಿ ಸಂಚಲನ ಮೂಡಿಸುತ್ತಿದೆ. ಈಗ ಬಿಡುಗಡೆಯಾಗಿರುವ ಹೊಸ ಪ್ರೋಮೋ ನೋಡಿದರೆ ಭಾಗ್ಯಳ ಬದುಕಿನಲ್ಲಿ ಹೊಸ ಸಂಭ್ರಮವು ಶುರುವಾದಂತೆ ಕಾಣುತ್ತಿದೆ. ಆದರೆ ಇದರ ಹಿಂದೆ ಯಾವುದಾದರೂ ಸಂಚು ಅಡಗಿದೆಯೇ ಅಥವಾ ಇದು ನಿಜವಾದ ಪ್ರೀತಿ ಎಂಬುದು ಸದ್ಯದ ಕುತೂಹಲಕಾರಿ ವಿಷಯವಾಗಿದೆ. ಇನ್ನು ತನ್ವಿ ಮನಸ್ಸಿನಲ್ಲಿ ಬದಲಾವಣೆ. ಧಾರಾವಾಹಿಯ ಪ್ರಮುಖ ಪಾತ್ರವಾದ ತನ್ವಿ ಈಗ ಸಂಪೂರ್ಣ ಬದಲಾದಂತೆ ಕಾಣುತ್ತಿದ್ದಾಳೆ. ಇಷ್ಟು ದಿನ ತಾಯಿಯ ವಿರುದ್ಧವಾಗಿದ್ದವಳು ಈಗ ತಬ್ಬಿಕೊಂಡು ಅಳುತ್ತಿರುವುದು ಎಲ್ಲರಿಗೂ ಆಶ್ಚರ್ಯ ತಂದಿದೆ. ತನ್ವಿ ತನ್ನ ತಪ್ಪಿನ ಅರಿವಾಗಿ ಭಾಗ್ಯಳ ಬಳಿ ಕ್ಷಮೆ ಕೇಳುತ್ತಿದ್ದಾಳೆ. ಇನ್ನು ನಾನು ತುಂಬಾ ಫಿಶ್ ಆಗಿಬಿಟ್ಟೆ ಅಮ್ಮ ಎಂದು ಹೇಳುತ್ತಾ ಕಣ್ಣೀರು ಹಾಕುವ ದೃಶ್ಯ ಮನ ಕಲ್ಕೊಂತಿದೆ. ತನ್ವಿಯ ಈ ಬದಲಾವಣೆಗೆ ಭಾಗ್ಯಳ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಮಗಳ ಈ ಪ್ರೀತಿ ಕಂಡು ಭಾಗ್ಯ ಅತೀವ ಸಂತೋಷದಲ್ಲಿದ್ದಾಳೆ. ಇನ್ನು ಮಗಳ ನಿರ್ಧಾರಕ್ಕೆ ಭಾಗ್ಯ ಖುಷಿ. ತನ್ವಿ ಕೇವಲ ಕ್ಷಮೆ ಕೇಳುವುದು ಮಾತ್ರವಲ್ಲದೆ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದ್ದಾಳೆ. ಅವಳು ಮದುವೆಗೆ ಒಪ್ಪಿಗೆ ನೀಡಿದ್ದಾಳೆ ಎಂಬ ಸುಳಿವು ಸಿಕ್ಕಿದೆ. ತನ್ನ ಮಗಳು ಕೊನೆಗೂ ತನ್ನ ಮಾತಿಗೆ ಬೆಲೆ ಕೊಟ್ಟಳು ಎಂಬ ಭಾಗ್ಯ ಸಂಭ್ರಮಿಸುತ್ತಿದ್ದಾಳೆ. ಹೂವಿನ ಗುಚ್ಛ ಹಿಡಿದು ಮಗಳನ್ನು ಅಪ್ಪಿಕೊಳ್ಳುವ ಭಾಗ್ಯಳ ಕಣ್ಣಲ್ಲಿ ಆನಂದ ಬಾಷ್ಪ ಇದೆ. ತನ್ವಿ ಈ ಒಂದು ನಿರ್ಧಾರ ಇಡೀ ಮನೆಯಲ್ಲಿ ವಾತಾವರಣವನ್ನೇ ಬದಲಿಸಿದೆ. ಮನೆಯವರೆಲ್ಲರೂ ಈ ಕ್ಷಣವನ್ನು ನೋಡಿ ನಿಟ್ಟಿಸುರು ಬಿಟ್ಟಿದ್ದಾರೆ. ಇನ್ನು ತಾಂಡವ್ ಸಂಚು ವಿಫಲವಾಗುತ್ತಾ? ಇದೆಲ್ಲದರ ನಡುವೆ ತಾಂಡವ್ ಮಾತ್ರ ಮೌನವಾಗಿ ಎಲ್ಲವನ್ನು ಗಮನಿಸುತ್ತಿದ್ದಾನೆ. ತನ್ವಿ ಈ ಹಠಾತ್ ಬದಲಾವಣೆ ಅವನಿಗೆ ನುಂಗಲಾರದ ತುತ್ತಾಗಿದೆ. ಇವಳು ಏನು ಅಂದುಕೊಂಡರೆ ಇನ್ನೇನು ಮಾಡುತ್ತಿದ್ದಾಳೆ ಎಂಬ ಗೊಂದಲ ತಾಂಡವ್ ಮುಖದಲ್ಲಿ ಎದ್ದು ಕಾಣುತ್ತಿದೆ. ತಾಂಡವ್ ತನ್ನದೇ ಆದ ಕೆಲವು ಪ್ಲಾನ್ಗಳನ್ನು ಮಾಡಿಕೊಂಡಿದ್ದನು. ಆದರೆ ತನ್ವಿ ಈ ನಡುವೆ ಅವನ ಲೆಕ್ಕಾಚಾರವನ್ನು ಉಲ್ಟಾ ಮಾಡಿದೆ. ತಾಂಡವ್ ಈಗ ಮುಂದಿನ ನಡೆ ಏನು ಎಂಬುದು ಕಥೆಯ ಮುಂದಿನ ಕುತೂಹಲ. ಅವನ ಕುತಂತ್ರಗಳು ಈ ಬಾರಿ ನಡೆಯುತ್ತವೆ ಎಂದು ಕಾದು ನೋಡಬೇಕು. ಇನ್ನು ವೀಕ್ಷಕರಲ್ಲಿ ಮೂಡಿದ ಸಂಶಯಗಳು. ಪ್ರೋಮೋ ನೋಡಿದ ವೀಕ್ಷಕರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆರಂಭಿಸಿದ್ದಾರೆ. ತನ್ವಿ ನಿಜವಾಗಿಯೂ ಬದಲಾದಳ ಅಥವಾ ಇದು ತಾಂಡವ್ ಆಡಿಸುತ್ತಿರುವ ನಾಟಕವ ಎಂಬ ಪ್ರಶ್ನೆಗಳು ಎದ್ದಿವೆ. ಕಥೆಯಲ್ಲಿ ಏನೋ ಒಂದು ದೊಡ್ಡ ಟ್ವಿಸ್ಟ್ ಕಾದಿದೆ ಎನ್ನುವುದು ಮಾತ್ರ ಸತ್ಯ. ಒಟ್ಟಾರೆಯಾಗಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಈಗ ರೋಚಕ ತಿರುವು ಪಡೆದಿದೆ. ತಾಯಿ ಮಗಳ ಈ ಬಾಂಧವ್ಯ ಹೀಗೆ ಮುಂದುವರಿಯುತ್ತಾ ಅಥವಾ ವಿಧಿ ಬೇರೆಯ ಆಟವಾಡುತ್ತಾ ಎಂಬುದು ತಿಳಿಯಲು ಇಂದಿನ ಸಂಚಿಕೆಯನ್ನು ತಪ್ಪದೆ ನೋಡಬೇಕಾಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.